ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಟ್ಕಾಯಿನ್ ದಂಧೆ ಮತ್ತೆ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕ ಎನ್ಎ ಹ್ಯಾರಿಸ್ ಹಾಗೂ ಇಬ್ಬರು ಪುತ್ರರ ಮನೆ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಿಜೆಪಿಯಲ್ಲಿನ ದೊಡ್ಡವರ ಮನೆ ಮೇಲೆ ಯಾಕೆ ರೇಡ್ ಮಾಡಿಲ್ಲ ಅಂತ ಕೈ ನಾಯಕರು ಕುಟುಕಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡಿ. ಶಾಸಕ ಹ್ಯಾರಿಸ್ ಪುತ್ರನ ಮನೆ ಮೇಲೆ ಇಡಿ ರೇಡ್. ಇಡಿಗೆ ಸಿಕ್ಕಿದ್ಯಾ ಬಿಟ್ಕಾಯಿನ್ ಹಗರಣದ ಲಿಂಕ್? ಇಡಿ ಪೊಲಿಟಿಕಲ್ ಟೂಲ್ ಎಂದು ಪ್ರಿಯಾಂಕ್ ಕಿಡಿ. ಬಿಟ್ಕಾಯಿನ್ ಹಗರಣ ಸಂಬಂಧ ಶಾಂತಿನಗರ ಶಾಸಕ ಬಿಡಿಎ ಅಧ್ಯಕ್ಷರೂ ಆಗಿರುವ ಎನ್ಎ ಹ್ಯಾರಿಸ್ ಹಾಗೂ ಪುತ್ರರಾದ ಮೊಹಮ್ಮದ್ ನಲಪಾಡ್, ಒಮರ್ ನಲಪಾಡ್ ಮನೆ ಹಾಗೂ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ರೇಡ್ ನಡೆಸಿ ಬೆಳ್ಳಂಬೆಳಗ್ಗೆ ಕುತೂಹಲ ಮೂಡಿಸಿದ್ದಾರೆ. 2016ರಲ್ಲಿ ಬಿಟ್ಕಾಯಿನ್ ಹಗರಣದ ಕಿಂಗ್ ಪೆನ್ ಶ್ರೀಕಿಯನ್ನ ಬಂಧಿಸಲಾಗಿತ್ತು. ಆಗ ಘಟಾನುಘಟಿ ನಾಯಕರ ಹೆಸರುಗಳನ್ನ ಬಾಯ್ಬಿಟ್ಟಿದ್ದ. ಅದರ ಬೆನ್ನತ್ತಿದ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ಶಾಸಕರ ಮನೆ ಬಾಗಿಲು ತಟ್ಟಿದ್ದಾರೆ. ಈ ದಾಳಿ ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಿದ್ದಾರೆ. ಬಿಟ್ಕಾಯಿನ್ ವಿಚಾರದಲ್ಲಿ ಬಿಜೆಪಿಯಲ್ಲಿನ ದೊಡ್ಡವರ ಮನೆ ಮೇಲೂ ರೇಡ್ ಆಗ್ಬೇಕಿತ್ತು. ಆವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ರು, ಯಾರ್ಯಾರು ಆಡಳಿತದಲ್ಲಿದ್ರು ಗೊತ್ತಿದೆ ಅಲ್ವಾ? ಇಡಿ ಚಾರ್ಜ್ ಶೀಟ್ ಹಾಕ್ಲಿ, ಆಮೇಲೆ ನೋಡೋಣ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ತಿರುಗೇಟು ನೀಡಿದ ಮಾಜಿ ಸಚಿವ ಅಶ್ವಥ್ ನಾರಾಯಣ್, ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಬಿಜೆಪಿ ಮೇಲೆ ಆರೋಪ ಸರಿಯಲ್ಲ, ಬಿಟ್ಕಾಯಿನ್ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ತನಿಖೆಯಾಗಿ ಸತ್ಯ ಹೊರಬರಲಿ, ಅಧಿಕಾರಕ್ಕೆ ಬಂದು 3 ವರ್ಷಗಳಾದ್ರೂ ತನಿಖೆ ಮಾಡಿಲ್ಲ ಅಂತ ಕೌಂಟರ್ ಕೊಟ್ರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇನ್ನೂ ಚಿಕ್ಕದಾಗಿ ಹೇಳಬೇಕು ಅಂದರೆ ಉಪ್ಪಿಂದ ನೀರು ಕುಡಿಬೇಕು ಅನ್ನುವಂಥದ್ದು. ಇವತ್ತು ಸಮಾಜಕ್ಕೆ ವಿರುದ್ಧವಾಗಿ, ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗುವಂಥದ್ದು ಆಗಬೇಕು. ಈ ದಿಕ್ಕಲ್ಲಿ ತನಿಖೆ ನಡೀತಿದೆ. ಅದು BJP ಮೇಲೆ ಹೇಳ್ತಿದ್ರು, ಇವತ್ತು ಕಾಂಗ್ರೆಸ್ಸಿನ ಮೇಲೆ ಹೇಳ್ತಿದ್ದರು. ಈ ತನಿಖೆ ಆದಾಗಲೇ ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಕಾಂಗ್ರೆಸ್ ನಿರಂತರವಾಗಿ ಆರ್ಥಿಕ ಅಪರಾಧ ಮಾಡ್ತಾ ಬಂದಿದೆ. ಅದರಲ್ಲಿ ಬಿಟ್ಕಾಯಿನ್ ಹಗರಣ ಕೂಡ ಒಂದು. ಇಡಿ ಮಾಹಿತಿ ಇಲ್ಲದೆ ರೇಡ್ ಮಾಡಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ರು. ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನು ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಆರ್ಥಿಕ ಅಪರಾಧಗಳಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಅಂದ್ಕೊಂಡಿದ್ದೀನಿ. ಒಟ್ನಲ್ಲಿ ಬಿಟ್ಕಾಯಿನ್ ವಿಚಾರವಾಗಿ ಇಡಿ ರೇಡ್ ಮಾಡಿ ತಲಾಶ್ ಮಾಡ್ತಾ ಇದೆ. ಹಗರಣದಲ್ಲಿ ಇನ್ನೂ ಕೆಲವು ಪ್ರಭಾವಿಗಳ ಹೆಸರು ಹೊರಗೆ ಬರೋ ಸಾಧ್ಯತೆ ಇದೆ. ಇಡಿ ರೇಡ್ ಆಗ್ತಾ ಇದ್ದಂತೆ ಬಿಜೆಪಿ ಕಾಂಗ್ರೆಸ್ ನಡುವೆ ವಾಕ್ ಸಮರವೂ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್.